ನಮಸ್ಕಾರ ಕರುನಾಡು, ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಕೃಷ್ಣ ಗೋಬಿ ಸೆಂಟರ್. ಇದಕ್ಕೆ ಇನ್ನೊಂದು ಹೆಸರು ಇದೆ. ಇಲ್ಲಿ ಪಾಪ್ಯುಲಾರಿಟಿಯಾಗಿ ತಾತಪ್ಪ ಗೋಬಿ ಅಂತ ಕರೀತಾರೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ JP ನಗರ 7th ಫೇಸ್, ಚುಂಚಕಟ ಮೈನ್ ರೋಡ್, ಯಲ್ಲಮ್ಮ ಟೆಂಪಲ್ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಬನ್ನಿ ಆ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಅಂತ ಅವ್ರನ್ನೇ ಕೇಳಿ ನೋಡೋಣ. ಹೋಗೋಣ. ನಮಸ್ಕಾರ. ನನ್ನ ಹೆಸರು ಕೃಷ್ಣೇಗೌಡ ಅಂತೇಳಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೆ ಅಣ್ಣ? ನಾನು 18 ವರ್ಷದಿಂದ ಮಾಡ್ತಾಯಿದ್ದೀನಿ. ನಮ್ಮೂರು ಮಂಡ್ಯ. 18 ವರ್ಷ ಆಯ್ತು ಇಲ್ಲಿ ಬಂದು. 18 ವರ್ಷದಿಂದ ಮಾಡ್ತಾಯಿದ್ದೀನಿ. ರೆಸ್ಪಾನ್ಸ್ ಹೆಂಗಿದೆ ಅಣ್ಣ ಜನರು? ಅದಿಲ್ಲ, ತುಂಬ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ನಿಮ್ದ್ರಲ್ಲಿ ಏನೇನು ಸಿಗುತ್ತೆ ಅಣ್ಣ? ಅಣ್ಣ ಆಲೂ ಬೋಂಡ, ಈರುಳ್ಳಿ ಬೋಂಡ, ಮೆಣಸಿಕಾಯಿ ಬಜ್ಜಿ, ಆಲೂ ಬಜ್ಜಿ, ಉದ್ದಿನ ವಡೆ, ಆಮೇಲೆ ಗೋಬಿ. ನಮ್ಮಲ್ಲಿ ರೇಟು ಕೂಡ ಅಷ್ಟು ದುಬಾರಿ ರೇಟ್ ಏನಿಲ್ಲ. 10 ರೂಪಾಯಿಗೆ 5 ಬಜ್ಜಿ ಕೊಡ್ತೀವಿ. 5 ಬೋಂಡ, 5 ಬಜ್ಜಿ, 5 ವಡೆ, ಯಾವ್ದಾರು ತಗೋಬೋದು. ಗೋಬಿನೂ ಅಷ್ಟೇ, ಒಂದು ಪ್ಲೇಟ್ 40 ರೂಪಾಯಿ. ಆಪ್ ತಗೊಂಡ್ರೆ 20 ರೂಪಾಯಿ. ತೊಂದರೆ ಇಲ್ಲ, ಅವ್ರಿಗೇನು ಮೋಸ ಆಗಲ್ಲ. ನಾನು ಆಪ್ ಕೊಡೋದು ಬೇರೆ ಕಡೆ 1 ಪ್ಲೇಟ್ ಲೆಕ್ಕದಲ್ಲಿ ತೊಗೊಂಡ್ಬಿಡ್ತಾರೆ. ಇದು ನೀವು ಸ್ಟಾರ್ಟಿಂಗ್ ಮಾಡಿದಾಗ ಪ್ರೈಸ್ ಎಷ್ಟಿತ್ತು ಅಣ್ಣ ಗೋಬಿದು? ಅಣ್ಣ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಗೋಬಿದು 15 ರೂಪಾಯಿ ಪ್ಲೇಟ್ ಇತ್ತು ಅಣ್ಣ. ಆಮೇಲೆ ವಡೆ ಬಜ್ಜಿ 1 ರೂಪಾಯಿ ಇತ್ತು. ಇವಾಗ 20 ರೂಪೀಸ್ ಆಗಿ. ಈಗ 20 ರೂಪೀಸ್ ಮಾಡಿದ್ದೀನಿ ಅಣ್ಣ. ನಿಮ್ಮ ಅಂಗಡಿದು ಟೈಮಿಂಗ್ಸ್ ಏನಿದೆ ಅಣ್ಣ? ಅಣ್ಣ ನಮ್ಮ ಅಂಗಡಿ ಟೈಮಿಂಗ್ಸು ವಡೆ ಬಜ್ಜಿ ಎಲ್ಲ 5 ಗಂಟೆ ಮೇಲೆ, ಸಾಯಂಕಾಲ 5 ಗಂಟೆ ಮೇಲೆ. ಗೋಬಿ ಮಾತ್ರ ಮಧ್ಯಾಹ್ನ 3 ಗಂಟೆ ಸ್ಟಾರ್ಟ್ ಮಾಡ್ತೀನಿ ಅಣ್ಣ. ಹೌದಾ? ಸರಿ ಅಣ್ಣ. ಹೆಸರು ಧನುಷ್ ಅಂತ. ನನ್ನ ಅಂಕಲ್ಗೆ ತುಂಬ ವರ್ಷದಿಂದ ಪರಿಚಯ, ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಮುಂಚೆ ನಾನು 1 ರೂಪಾಯಿ ಒಂದು ಬಜ್ಜಿ ಬೋಂಡ 1 ರೂಪಾಯಿ ಕೊಡಬೇಕಾದ್ರೂ ಇಂದನೂ ಬರ್ತಾಯಿದ್ದೀನಿ. ಮತ್ತು ಪ್ಲೇಟ್ 15 ರೂಪಾಯಿಂದನೂ ಫುಲ್ಲು ಜನ ತುಂಬ ಚೆನ್ನಾಗಿ ತುಂಬೋಗೋರು. ಆದರೂ ಇವಾಗಲೂ ಅದೇ ಜನ ಅಂಕಲ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. 1 ರೂಪಾಯಿ ಒಂದು ಬಜ್ಜಿ ಕಾಲದಿಂದನೂ ಆಗಲಿ, ಇವಾಗ 2 ರೂಪಾಯಿ ಒಂದು ಬಜ್ಜಿ ಮಾಡ್ತಾರೆ. 10 ರೂಪಾಯಿಗೆ 5 ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಟೇಸ್ಟಿಯಾಗಿ ಮಾಡ್ತಾರೆ. ಎಲ್ಲರೂ ಬಂದು ತಿನ್ಬೋದು. ಹೆಸರು ವಿಜಯಕುಮಾರ್ ಅಂತ. ಎಷ್ಟು ವರ್ಷದಿಂದ ಅಂಗಡಿಗೆ ಬರ್ತಿದ್ದೀರಾ? ಒಂದು 5-6 ವರ್ಷ ಆಯಿತು. 5-6 ವರ್ಷದಿಂದ ಬರ್ತಾಯಿದ್ದೀನಿ. ಇವರು ಒಳ್ಳೆ ಒಂದು 20 ವರ್ಷದಿಂದ ಮಾಡ್ತಾಯಿರ್ಬೇಕು. 20 ವರ್ಷ ಅಲ್ವಾ? 18 ವರ್ಷ ಆಗಿದೆ. ಇಲ್ಲಿ ನಮಗೆ ಇಲ್ಲಿ ಬರದೇ ಇರೋ ಏನೋ ಬೇಜಾರಾಗುತ್ತೆ. ಬಂದು ಇಲ್ಲಿ ತಿನ್ಕೊಂಡು ಹೋಗೋಕ್ಕೆ ಒಂದು ನೆಮ್ಮದಿ. ಈ ಪಾರ್ಕಿಗೆ ಬರ್ತೀವಿ, ಇಲ್ಲಿ ನೋಡಿ ಬಂದು ವಡೆ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಅದರಿಂದ ಅವರಿಗೆ ನಮಗೂ ಫ್ರೆಂಡ್ಶಿಪ್ ಆಗಿದೆ, ಅವ್ರಿಗೂ ನಮಗೂ. ಇದು ಯಾವ ಜನ ತುಂಬ ಇರ್ತಾರೆ ಸಾಯಂಕಾಲ ಮೇಲೆ. ಮುಂಚೆ ಮದ್ದು ವಡೆ ಮಾಡ್ತಿದ್ರು, 10 ರೂಪಾಯಿಗೆ 5 ಕೊಡ್ತಾರೆ. ಅವ್ರಿಗೆ ಏನು ಗೊತ್ತಾ, 2 ರೂಪಾಯಿ ಒಂದು. ಫಸ್ಟ್ ಕ್ಲಾಸಾಗಿ ವರ್ಕೌಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಜನ ಮತ್ತು ಚೆನ್ನಾಗಿ ಟೇಸ್ಟ್ ಮಾತ್ರ ಒಂದೇ ಥರ ಟೇಸ್ಟು. ಮದ್ದು ವಡೆ ಭಾರಿ ಚೆನ್ನಾಗಿ ಮಾಡ್ತಿದ್ರು. ನಾನು ಟೂರಿಗೆಲ್ಲ ತೊಗೊಂಡೋಗ್ತಾಯಿದ್ದೆ ಮದ್ದು ವಡೆ. ಈಗ ನಿಲ್ಲಿಸ್ಬಿಟ್ಟಿದ್ದಾರೆ, ಮಾಡ್ತಾಯಿಲ್ಲ. ಚೆನ್ನಾಗಿ ಈರುಳ್ಳಿ ಬೋಂಡ, ಇದು ಉದ್ದಿನ ವಡೆ, ಇದು ಆಲೂಗಡ್ಡೆ ಬೋಂಡ, ಆಲೂಗಡ್ಡೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಗೋಬಿ, ಇದೆಲ್ಲ ಈ ಅಂಗಡಿಯಲ್ಲಿ ಸಿಗುತ್ತೆ. ಇವಾಗ ಗೋಬಿನ ಟೇಸ್ಟ್ ನೋಡೋಣ ಬನ್ನಿ ಹೆಂಗಿದೆ ಅಂತ. ಗೋಬಿ ಮಾತ್ರ ನಾನು ಎಲ್ಲೆಲ್ಲೋ ಏನೇನೋ ತಿಂದಿದ್ದೀನಿ, ಆದರೂ ಇಲ್ಲಿ ಮಾತ್ರ 18 ವರ್ಷ ಸಗದಾಗಿದೆ. ಅದಕ್ಕೆ ಇಷ್ಟು ಕಣ್ತುಂಬ ಎಷ್ಟೊಂದು ಐಟಮ್ ಕಾಣ್ತೈತೆ. ಯಾರು ಫಸ್ಟ್ ತಿನ್ನೋದಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಬನ್ನಿ ನನ್ನ ಫೇವ್ರೇಟ್ ಆಲೂಗಡ್ಡೆ ಬಜ್ಜಿನೇ ತಿಂದು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಬಜ್ಜಿ ಮಾತ್ರ ಮೇಬಿ ಸ್ಪೈಸಿಯಾಗಿ ಮತ್ತು ಬಿಸಿಯಾಗಿ ಸಕ್ಕತ್ತಾಗಿದೆ. ನೀವು ಬಂದು ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಬರ್ರಿ ಇವಾಗ ಮೆಣಸಿನ್ಕಾಯಿ ಬಜ್ಜಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಮೆಣಸಿನ್ಕಾಯಿ ಮಾತ್ರ ಸ್ಪೈಸಿಯಾಗಿ ಫುಲ್ಲು ಸಕ್ಕತ್ತಾಗಿದೆ, ಮುರುಮುರು ಆಗಿದೆ. ಬಂದು ಒಂದ್ಸಲ ನೀವು ಟೇಸ್ಟ್ ನೋಡಿರಿ. ಬರ್ರಿ ಈರುಳ್ಳಿ ಬೋಂಡ ತಿನ್ನೋಣ. ಗುರು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಬಾಯಿಗೆ ತಕ್ಷಣ ಬೆಣ್ಣೆ ಥರ ಹೋಗ್ತಾ ಇದೆ. ಬರ್ರಿ ಇವಾಗ ಆಲೂಗಡ್ಡೆ ಬೋಂಡ ಟೇಸ್ಟ್ ಮಾಡೋಣ. ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ಸ್ ಹೆಂಗಿದೆ ಅಂದರೆ ಸಾಕಾಗಿದೆ. ಫುಲ್ಲು ಸಾಫ್ಟಾಗಿ ಕ್ರಿಸ್ಪಿಯಾಗಿದೆ. ಇವಾಗ ಬರ್ರಿ ಉದ್ದಿನ ವಡೆ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಗುರು ಉದ್ದಿನ ವಡೆ ಮಾತ್ರ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿದೆ. ನಾನು ಎಲ್ಲರಿಗೂ ಹೇಳ್ತಿದ್ದೀನಿ, ರೆಕಮೆಂಡ್ ಮಾಡ್ತಿದ್ದೀನಿ, ಎಲ್ಲರೂ ಬಂದು ಒಂದ್ಸಲಿ ಟೇಸ್ಟ್ ನೋಡಿರಿ. ಅವರು ಈ ವಯಸ್ಸಲ್ಲೂ ಯಾರಿಗೂ ಭಾರ ಆಗಿರಬಾರ್ದು ಅಂತ ಸ್ವಂತ ದುಡಿಮೆ ನಿಂತ್ಕೊಂಡು ಬದುಕ್ತಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಣ ಬನ್ನಿ.
ನಿಮ್ಮ ಹೆಸರೇನು? ಪುನೀತ್ ಅಂತ ಬ್ರೋ. ಇಲ್ಲಿ ಯಾವಾಗಿಂದ ತಿಂತಿದ್ದೀರಾ ಬ್ರೋ? ಬ್ರೋ ನಾನು ಇಲ್ಲೊಂದು ಲಾಸ್ಟ್ 4-5 ಇಯರ್ಸಿಂದ ಬರ್ತಾಯಿದ್ದೀನಿ. ಹೌದಾ? ಟೇಸ್ಟ್ ಹೆಂಗಿದೆ ಬ್ರೋ? ಟೇಸ್ಟ್ ತುಂಬ ಚೆನ್ನಾಗಿದೆ ಬ್ರೋ. ನಾವು ಅವಾಗ ನಮ್ಮ ಹುಡುಗರೆಲ್ಲ ಬರ್ತಿದ್ವಿ ಮಧ್ಯಾಹ್ನ ಟೈಮಲ್ಲಿ, ಫುಲ್ 4-5 ಜನ. ಈಗೆಲ್ಲ ಸ್ವಲ್ಪ ಕೆಲಸ ಬಿದ್ದಿದ್ದಾರೆ, ಅದಕ್ಕೆ ಒಬ್ಬೊಬ್ಬರೇ ಬರ್ತಾಯಿದ್ದೀವಿ. ಯಾವಾಗ ನೋಡ್ರೆ ರಶ್ ಇರುತ್ತೆ ಇಲ್ಲಿ ನಿಮಗೆ. ಇಲ್ಲಿ ಸುಮಾರು ಬೋಂಡಾ ಬಜ್ಜಿ ಎಲ್ಲ ಥರ ಸಿಗುತ್ತೆ ಐಟಮ್ಗಳು. ಟೇಸ್ಟ್ ಚೆನ್ನಾಗಿರುತ್ತೆ ಬ್ರೋ. ಇದನ್ನು ನಾವು ನಮ್ಮ ಹುಡುಗರೆಲ್ಲ ಸೇರಿ ತಾತಪ್ಪನ ಅಂಗಡಿ ಅಂತ ಕರಿತೀವಿ, ಗೋಬಿ ಅಂಗಡಿ ಅಂತ. ಯಾಕಂದರೆ ನಾವು ಇಲ್ಲಿ ಮೊದಲು ಬಂಕಿತ್ತು, ಇಲ್ಲಿ ಪೆಟ್ರೋಲ್ ಬ್ಯಾಂಕು, ಅಲ್ಲಿ ಕೆಲಸ ಮಾಡ್ತಿದ್ವಿ. ಆಗ ಮಧ್ಯಾಹ್ನ ಎಲ್ಲ ಬಂದು ಗೋಬಿ ತಿಂತಿದ್ವಿ. ನೈಟ್ ಹೊತ್ತಲ್ಲಿ ನಾವೇ ಒಂದು 8-8:30 ಮೇಲೆ ಬಂದರೆ ಫುಲ್ ಜನ ಇರ್ತಾರೆ, ನಿಮ್ಗೆ ಗೋಬಿನೇ ಸಿಗೋಲ್ಲ. ನಾವೇ ಎಷ್ಟೊಂದು ಸಲ ಬಂದು 9 ಗಂಟೆ ಮೇಲೆ ವಾಪಸ್ ಹೋಗಿದ್ದೀವಿ, ಗೋಬಿ ಸಿಗೋಲ್ಲ ಅಂತ. ಆ ಥರ ಟೇಸ್ಟ್ ಇರುತ್ತೆ. ಸುಮಾರು ಅವರು 15 ವರ್ಷದಿಂದ ನಡೆಸಿದಾರಂತೆ. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಇಲ್ಲೊಂದು 10 ವರ್ಷದಿಂದ ನೋಡ್ತಾನೆ. ಬಟ್ ನಾನು ಒಂದು 4-5 ವರ್ಷದಿಂದ ಬಂದಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಬನ್ನಿ ತಿನ್ನಿ. ನೀವು ತಿಂದ್ರೆ ಹೆಂಗೆ ಅನಿಸ್ತು ನಿಮಗೆ? ಈಗ ಬ್ರೋ ನನಗೂ ಚೆನ್ನಾಗಿತ್ತು, ತುಂಬ ಇಷ್ಟ. ಯಾಕಂದರೆ ನಾನು ಆಲ್ಮೋಸ್ಟ್ 1.5 ಇಯರಿಂದ ಇಲ್ಲಿ ತಿಂತಾ ಇದ್ದೀನಿ. ನಿಮ್ಗೆ ಯಾರು ಬ್ರೋ ಇಂಟ್ರೆಸ್ಟ್ ಮಾಡಿದ್ದು ಹೋಟ್ಲಲ್ಲಿ? ಬಂದು ನನ್ನ ಫ್ರೆಂಡ್ ಮನೋಜ್ ಅಂತ ಇದು ಮಾಡಿದ್ದು. ಓಕೆ. ಇದು ನಾವು ಬಂದು ಲಾಸ್ಟ್ 4 ಇಯರ್ಸಿಂದ ಬರ್ತಾಯಿದ್ದೀವಿ ಬ್ರೋ. ಈ ಅಂಗಡಿ ನಿಮ್ಗೆ ಯಾರು ಪರಿಚಯ ಮಾಡ್ಕೊಟ್ಟಿದ್ದು? ಬ್ರೋ ಇಲ್ಲಿ ನಾವು ಇಲ್ಲಿ ಸುತ್ತ ಕೆಲಸ ಮಾಡ್ತಿದ್ವಿ. ಆವಾಗ ಲಾಕ್ಡೌನ್ ಇತ್ತು. ಲಾಕ್ಡೌನಲ್ಲಿ ಸುತ್ತಮುತ್ತ ಎಲ್ಲೂ ಅಂಗಡಿಗಳು ತೆಗಿತಿದ್ದಿಲ್ಲ. ತಾತ ಮಾತ್ರ ಸುಮ್ಮನೆ ಅಂಗಡಿ ಓಪನ್ ಮಾಡ್ಕೊಂಡು ಗೋಬಿ ಮಾಡಿಕೊಡ್ತಾಯಿದ್ರು. ಆ ಟೈಮಲ್ಲಿ ನಾವು ಬರ್ತಿದ್ವಿ. ಕರೆಕ್ಟಾಗಿ ಎವ್ರಿ ಡೇ 3 o'clock 3:30ಗೆ ಬರ್ತಿದ್ವಿ. ಎವ್ರಿ ಡೇ ಬರ್ತಿದ್ವಿ, ಒಂದಿನ ಮಿಸ್ ಮಾಡ್ತಿದ್ದಿಲ್ಲ. ಬಟ್ ಇವಾಗೆಲ್ಲ ಬೇರೆ ಕಡೆ ಇದ್ದೀವಿ. ವೀಕ್ಲಿ 2 ಟೈಮ್ಸ್ ಬರ್ತೀವಿ ತಿನ್ನೋಕ್ಕೆ. ನಮ್ಗೆ ಇಲ್ಲಿ ಫೇವ್ರೇಟ್ ಅಂದರೆ ಬೋಂಡಾ ಬಜ್ಜಿ, ಅದರಲ್ಲೂ ಬಳಕೆ ಬಜ್ಜಿ, ಆಲೂ ಬಜ್ಜಿ ಅಂತ ಮಾಡ್ತಾರೆ. ಅದ್ರ ಮಾತ್ರ ತುಂಬ ಇಷ್ಟ. ನಾನು ಆಲೂ ಬಜ್ಜಿ ತಿನ್ನೋಕ್ಕೋಸ್ಕರನೇ ಮೇಲೆ ಇರೋದು ಸರಕ್ಕೆ 5 ಕಿಲೋಮೀಟರ್ ಬರ್ತೀನಿ ನಾನು ಯಾವಾಗಲೂ ಆಲೂ ಬಜ್ಜಿ ತಿನ್ನೋಕ್ಕೋಸ್ಕರ ಇಲ್ಲಿ. ಓಕೆ ಬ್ರೋ. ನೀವು ನೋಡ್ತಿದ್ದೀರಲ್ಲ 5 ಕಿಲೋಮೀಟ್ರಿಂದ ಬರ್ತಿದ್ದಾರಂತೆ ಇವರು, ಸಾರಕ್ಕಿಯಿಂದ ಬರ್ತಿದ್ದಾರೆ ಬೋಂಡಾ ಬಜ್ಜಿ ತಿನ್ನೋಕ್ಕೆ. ಹಂಗೆ ನೀವು ಬಂದು ಟೇಸ್ಟ್ ನೋಡ್ಬಿಟ್ಟು ಹಿಂಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.